ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಕಂಪ್ಯೂಟರ್ ಸೈನ್ಸು ಭಾಳ ಕಷ್ಟಪಟ್ಟು ಹುಡುಕ್ಬಿಟ್ಟಿದ್ದೇನೆ ಆಯಿತಾ. ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳೇ ಆಗಿರ್ಬೋದು ಅಥವಾ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳೇ ಆಗಿರ್ಬೋದು, ಮಕ್ಕಳೇ ಕಷ್ಟಪಟ್ಟು ಅಂದರೆ ಅಷ್ಟು ಕಷ್ಟಪಟ್ಟುಬಿಟ್ಟಿದ್ದೇನೆ. ಆದರೆ ಪೇಪರ್ ಮಾತ್ರ ಕ್ಲಿಯರ್ ಇಲ್ಲ, ಬೇಜಾರಾಗಬಾರ್ದು. ಆದಷ್ಟು ನಾನು ಟ್ರೈ ಮಾಡ್ತೇನೆ ಅದನ್ನು ಓದಲಿಕ್ಕೆ. 70 ಅಂಕದ ಕ್ವಶನ್ ಪೇಪರ್ ಆಗಿರುತ್ತೆ ಆಯಿತಾ. ಎಲ್ಲರಿಗೂ ಕೂಡ ತಾವುಗಳು ನೋಡ್ಬೋದು. ಬನ್ನಿ ಸರ್, ಪಾರ್ಟ್ ಎ ಏನೆಲ್ಲ ಪ್ರಶ್ನೆಗಳಿದ್ದಾವೆ ಅಂತ ನೋಡ್ತಾ ಹೋಗೋಣ. ವಿಚ್ ಎರರ್ಸ್ ಈಸ್ ರೈಸ್ಡ್ ವೆನ್ ದಿ ರಿಕ್ವೆಸ್ಟ್ ಮಾಡ್ಯೂಲ್ ಡೆಫಿನಿಷನ್ ಈಸ್ ನಾಟ್ ಫೌಂಡ್ ಅಂತ ಇದೆ. ಆಪ್ಷನ್ ಎ ಟೈಪ್ ಎರರ್, ಇಂಪೋರ್ಟ್ ಎರರ್, ನಂತರದಲ್ಲಿ ಏನ್ರಿ ಅದು ನೇಮ್ ಎರರ್, ಇಂಡೆಕ್ಸ್ ಎರರ್. ದಯವಿಟ್ಟು ಕಂಪ್ಯೂಟರ್ನಲ್ಲಿ ಎಕ್ಸ್ಪರ್ಟ್ ಇರೋರು ದಯವಿಟ್ಟು ಇದಕ್ಕೆ ಕೀ ಆನ್ಸರ್ಗಳನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗಬೇಕು. ಕ್ವಶನ್ ನಂಬರ್ 2, ದಿ ಡ್ಯಾಶ್ ಮೆಥಡ್ ಇನ್ ಪೈಥಾನ್ ಏನ್ರಿ ಇದು ಲಾಸ್ಟ್ ಈಸ್ ಯೂಸ್ಡ್ ಟು ಆ್ಯಡ್ ದಿ ಟಾಪ್ ಎಲಿಮೆಂಟ್ ಇನ್ ಎ ಸ್ಟ್ಯಾಕ್ ಅಂತ ಇದೆ. ಡಿಸ್ಕಾರ್ಡ್, ಪುಷ್, ಇನ್ಸರ್ಟ್, ಆ್ಯಡ್ ಅಂತ ಇದೆ. ಯಾವುದು ಅಂತ ತಾವುಗಳು ಕರೆಕ್ಟ್ ಆನ್ಸರು ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಇನ್ ಕ್ಯೂ ದಿ ಎಲಿಮೆಂಟ್ಸ್ ಆರ್ ಡಿಲೀಟೆಡ್ ಫ್ರಮ್ ಡ್ಯಾಶ್ ಎಂಡ್ ಅಂತ ಇದೆ. ಫ್ರಂಟ್ ರೇರ್, ಡಿಲೀಟ್ ಫ್ರಂಟ್, ಡಿಲೀಟ್ ರೇರ್ ಅಂತ ಇದೆ. ಆನ್ಸರ್ ತಿಳಿಸಿ. ಕ್ವಶನ್ ನಂಬರ್ 4, ಇನ್ ದಿ ಫಸ್ಟ್ ಪಾಸ್ ಆಫ್ ಇನ್ಸರ್ಷನ್ ಸಾರ್ಟ್ ವಾಟ್ ಈಸ್ ದಿ ಸೈಜ್ ಆಫ್ ಸಾರ್ಟೆಡ್ ಲೀಸ್ಟ್ ಅಂತ ಇದೆ ಆಯಿತಾ. n-1 0 ಆಯಿತಾ. ಕ್ವಶನ್ ನಂಬರ್ 5, ವಿಚ್ ಅಮಾಂಗ್ ಟೆಕ್ನಿಕ್ ಈಸ್ ಕನ್ಸಿಡರ್ಡ್ ಆ್ಯಸ್ ದ ಸಿಂಪ್ಲೆಸ್ಟ್ ಆಲ್ಗೋರಿದಮ್ ಅಂತ ಇದೆ. ಸೆಲೆಕ್ಷನ್ ಸಾರ್ಟ್, ಬಬಲ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್, ಮರ್ಜ್ ಸಾರ್ಟ್. ಎಲ್ಲದಕ್ಕೂ ಕೂಡ ಟಿಕ್ ಹಾಕಿ ಇದ್ದಾರೆ ಇಲ್ಲಿ ಆನ್ಸರು. ಆದರೆ ನಾನು ಹೇಳಿದ್ನಲ್ವಾ, ಸರಿನೋ ತಪ್ಪು ಅಂತ ಗೊತ್ತಿಲ್ಲ ವಿದ್ಯಾರ್ಥಿಗಳೇ. ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಎ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, DBMS. ಯಾಕಂದರೆ ಇದೇ ವರ್ಷ ನಿಮಗೆ ಹೊಸ ಸಿಲೆಬಸ್ ಇರುವಂಥದ್ದು ನಮ್ಮ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಡ್ರಾಯಿಂಗ್ ಗ್ರಾಫ್ಸ್ ಇದೆ, ಸಾರ್ಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಡಾಟಾ ಇದೆ, ಏನಿದು ಕಂಪೈಲಿಂಗ್ ಕೋಡ್ ಇದೆ, ಎಡಿಟಿಂಗ್ ಇಮೇಜಸ್ ಕೂಡ ಇದೆ. ಕ್ವಶನ್ ನಂಬರ್ 7, ವಾಟ್ ಡಸ್ ಡಾಟಾ ರಿಡಂಡರಿ ಮೀನ್ ಅಂತ ಇದೆ. ಕ್ವಶನ್ ನಂಬರ್ 7ಗೆ ಸರಿಯಾದ ಉತ್ತರ ಮಿಸ್ಸಿಂಗ್ ವ್ಯಾಲ್ಯೂಸ್, ರಿಪಿಟೇಷನ್ ಆಫ್ ದಿ ಸೇಮ್ ಡಾಟಾ ಇನ್ ಮಲ್ಟಿಪಲ್ ಫೈಲ್ಸ್, ಯೂಸ್ ಆಫ್ ಆನ್ಲೈನ್ ಡಾಟಾಬೇಸ್, ಯೂಸ್ ಆಫ್ ಡಿಜಿಟಲ್ ಫೈಲ್ಸ್ ಆಯಿತಾ. ಕ್ವಶನ್ ನಂಬರ್ 8 ನೋಡೋಣ. ಡಾಟಾ ಸ್ಟೋರ್ಡ್ ಇನ್ ಎ ಸ್ಪೆಸಿಫಿಕ್ ಫಾರ್ಮ್ಯಾಟ್ ಆರ್ ದ ಸ್ಟ್ರಕ್ಚರ್ ಇನ್ ಎ ಫೈಲ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಡಾಟಾ ಡಿಪೆಂಡೆನ್ಸಿ, ಡಾಟಾ ಇಂಟಿಗ್ರಿಟಿ, DBMS ಆರ್ ಡಾಟಾ ಕಾನ್ಸ್ಟೆಂಟ್. ಯಾವುದೋ ಉತ್ತರ ಕಮೆಂಟ್ ಮುಖಾಂತರ ತಿಳಿಸಿ. ಕ್ವಶನ್ ನಂಬರ್ 9, ವಾಟ್ ಮೋಡ್ ಈಸ್ ಯೂಸ್ ಟು ಓಪನ್ ಎ ಬೈನರಿ ಫೈಲ್ ಫಾರ್ ರೈಟಿಂಗ್ ಅಂತ ಇದೆ. ಆಪ್ಷನ್ಸೇ ನನಗೆ ಗೊತ್ತಾಗ್ತಾ ಇಲ್ಲ ಯಾವುದು ಅಂತ. ಕ್ವಶನ್ ನಂಬರ್ 10 ನೋಡೋಣ. ಇನ್ ಪೈಥಾನ್ ವಿಚ್ ಡಾಟಾ ಟೈಪ್ ಈಸ್ ಏನ್ರಿ ಇದು ಕಮ್ಯಾಂಡ್ಸಾ ಯೂಸ್ ಟು ಇಂಪ್ಲಿಮೆಂಟ್ ಎ ಸ್ಟ್ಯಾಕ್ ಇರಬೇಕು ಆಯಿತಾ. ಟೈಪ್, ಸೆಟ್, ಲೀಸ್ಟ್, ಡಿಕ್ಷನರಿ. ಕ್ವಶನ್ ನಂಬರ್ 11, ವಾಟ್ ಡಸ್ ಪೈಥಾನ್ ಡೂ ವೆನ್ ಆ್ಯನ್ ಎಕ್ಸಂಪ್ಷನ್ ಈಸ್ ರೇಸ್ಡ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಅಂತ ಇದೆ. ಆಯಿತಾ. ಕಂಟಿನ್ಯೂಸ್ ಎಕ್ಸಿಕ್ಯೂಷನ್, ಸ್ಕಿಪ್ಸ್ ದಿ ಎರರ್, ಟರ್ಮಿನೇಟ್ಸ್ ದಿ ಪ್ರೋಗ್ರಾಮ್ ಅಡ್ರಪ್ಟ್ಲಿ ಆಯಿತಾ. ಜಂಪ್ಸ್ ಟು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕೋಡ್ ಇಫ್ ಪ್ರೆಸೆಂಟ್ ಅಂತ. ಕ್ವಶನ್ ನಂಬರ್ 12, ಅಸರ್ಷನ್ ಇದೆ, ಒಂದು ರೀಸನ್ ಇದೆ, ಸ್ವಲ್ಪ ಓದ್ಕೊಳ್ರಪ್ಪ. ಕ್ವಶನ್ ನಂಬರ್ 13, ಒಂದು ಅಸರ್ಷನ್, ಒಂದು ರೀಸನ್ ಇದೆ. ಕ್ಯೂ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಯೂಸಿಂಗ್ ಪೈಥಾನ್ ಏನಿದು ಟಪಲ್ಲ ಆಯಿತಾ. ಟಪಲ್ಸ್ ಆರ್ ಮ್ಯೂಟಬಲ್ ಆ್ಯಂಡ್ ಸಪೋರ್ಟೆಡ್ ಡಿಲೀಷನ್ ಆ್ಯಂಡ್ ಇನ್ಸರ್ಷನ್ ಆ್ಯಟ್ ಬೋತ್ ಆ್ಯಂಡ್ಸ್ ಅಂತ ಇದೆ. ಕ್ವಶನ್ ನಂಬರ್ 14, ಮತ್ತೆ ಅಸರ್ಷನ್, ಒಂದು ರೀಸನ್ ಇದೆ. ಓಪನಿಂಗ್ ಎ ಫೈಲ್ ಇನ್ ಡಬ್ಲ್ಯೂನ ಅದು ಏನು ನೋಡ್ಕೊಳ್ಳಿ ಆಯಿತಾ, ನಿಮಗೆ ಚೆನ್ನಾಗಿ ಗೊತ್ತು. ಮೋಡ್ ಎರೇಸರ್ಸ್ ಇಸ್ ಎಕ್ಸಿಸ್ಟಿಂಗ್ ಕಂಟೆಂಟ್ಸ್ ಆರ್ ಇನ್ ದ ಮೋಡ್ ದ ಫೈಲ್ ಪಾಯಿಂಟರ್ ಇಸ್ ಪ್ಲೇಸ್ಡ್ ಅಟ್ ದ ಎಂಡ್ ಆಫ್ ದಿ ಫೈಲ್. ದಯವಿಟ್ಟು ಆನ್ಸರ್ಗಳನ್ನು 1 to 15 ನೀವೇ ನನಗೆ ಕಮೆಂಟ್ ಮುಖಾಂತರ ಪ್ರತಿಯೊಬ್ಬರು ಕೂಡ ತಿಳಿಸಬೇಕು. ಇದಕ್ಕಿಂತ ಕಚ್ಚಡ ಇದೆ ಈಗ ಮುಂದೆ ಬರುವಂಥ ಪೇಪರು. ವಿಚ್ ಫಂಕ್ಷನ್ ಚೆಕ್ಸ್ ಇಫ್ ಎ ಸ್ಟ್ಯಾಕ್ ಈಸ್ ಎಂಟಿ ಅಂತ ಇದೆ ಆಯಿತಾ. ಎಂಟಿ ಸ್ಟ್ಯಾಕು ಅಥವಾ ಚೆಕ್ ಎಂಟಿನೋ ಅಥವಾ ನನ್ನು ನೋಡಿ. ಕ್ವಶನ್ ನಂಬರ್ ಮುಗೀತಿಲ್ಲಿಗೆ 15 MCQsಗಳು. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ಸ್ ಏನ್ರಿ ಇದು ಫ್ರಮ್ ದಿ ಗಿವನ್ ಬ್ರಾಕೆಟ್ ಅಂತ ಇದೆ. ಫಸ್ಟ್ ಕ್ವಶನ್, ವಿಚ್ ಆಪ್ರೇಟ್ಸ್ ಯೂಸ್ ಟು ರಿಮೂವ್ ದಿ ಟಾಪ್ ಏನಪ್ಪ ಇದು ಮುಗದೆ ಹೋದ ಕತೆ ನಂದು. ಟಾಪ್ ಏನೋ ಎಲಿಮೆಂಟ್ ಆಫ್ ದಿ ಸ್ಟ್ಯಾಕ್ ಅಂತ ಇದೆ ಆಯಿತಾ. ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ನಿಜವಾಗಿಯೂ ಗೊತ್ತಾಗ್ತಾ ಇಲ್ಲ. ವಿಚ್ ಎರರ್ಸ್ ಆರ್ ಡಿಟೆಕ್ಟೆಡ್ ವೆನ್ ವಿ ಹ್ಯಾವ್ ನಾಟ್ ಫಾಲೋಡ್ ದಿ ರೂಲ್ಸ್ ಆಫ್ ದಿ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಅಂತ ಇದೆ. ಡ್ಯಾಶ್ ಅದಕ್ಕೆ. ಕ್ವಶನ್ ನಂಬರ್ 18, ಕ್ಯೂ ಫಾಲೋಸ್ ದಿ ಪ್ರಿನ್ಸಿಪಲ್ ಆಫ್ ಡ್ಯಾಶ್ ಅಂತ ಇದೆ. ನಂತರದಲ್ಲಿ ಏನ್ರಿ 2 ಎಲಿಮೆಂಟ್ಸ್ ಚೇಂಜಿಂಗ್ ದೇರ್ ಪೊಸಿಷನ್ ವಿತ್ ಈಚ್ ಅದರ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ, ಸ್ವಾಪಿಂಗ್ ಅಂತ. ವಿಚ್ ಟೆಕ್ನಿಕ್ ಕ್ಯಾನ್ ಬಿ ಯೂಸ್ ಟು ನೋ ದಿ ಏನಿದೆ ಪ್ರೆಸೆನ್ಸ್ ಆಫ್ ದಿ ಕೀ ಇನ್ ಎ ಏನೋ ಸರ್ ಇದು ಆಯಿತಾ. ತಪ್ಪು ಓದಿ ಆಮೇಲೆ ನಿಮಗೆ ನಾನು ತೊಂದರೆ ಕೊಡಬಾರ್ದು. ಪಾರ್ಟ್ ಬಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಪಾರ್ಟ್ ಎ ಕಂಪ್ಲೀಟ್ ಆಯಿತು. 15 MCQs, 5 ಫಿಲ್ ಇನ್ ದ ಬ್ಲ್ಯಾಂಕ್ಸು ನಿಮ್ಮ ಕ್ವಶನ್ ಪೇಪರು ಇದೇ ರೀತಿ ಇರುತ್ತೆ. ಈಗ ಪಾರ್ಟ್ ಬಿನಲ್ಲಿ ಬನ್ನಿ ಸರ್. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಎರರ್ ಆ್ಯಂಡ್ ದಿ ಎಕ್ಸಂಪ್ಷನ್ ಇದೆ. ರೈಟ್ ದಿ ಏನ್ರಿ ಇದು ಸಿಂಟ್ಯಾಕ್ಸ್ ಆಫ್ ಟೆಲ್
ಬ್ರಾಕೆಟು ಮೆಥಡ್ ಆ್ಯಂಡ್ ಏನು ಇದು ಇನ್ನೊಂದು ಗೊತ್ತಾಗ್ತಾಯಿಲ್ಲ ಸೀಕ್ ಇರಬೇಕು ಆಯಿತಾ ಮೆಥಡ್ ಅಂತ. ಕ್ವಶನ್ ನಂಬರ್ 23 ರೈಟ್ ಎನಿ ಟು ರಿಯಲ್ ಲೈಫ್ ಅಪ್ಲಿಕೇಶನ್ ಆಫ್ ಸ್ಟ್ಯಾಕ್ ಅಂತ ಇದೆ. ಕ್ವಶನ್ ನಂಬರ್ 24 ವಾಟ್ ಈಸ್ ಕ್ಯೂ QUE ಇರಬೇಕು ಆಯಿತಾ. ವಾಟ್ ಪ್ರಿನ್ಸಿಪಲ್ ಡಸ್ ಎ ಕ್ಯೂ ಫಾಲೋಸ್ ಅಂತ. ನೆಕ್ಸ್ಟು ಕ್ವಶನ್ ನಂಬರ್ 25 ವಾಟ್ ಈಸ್ ಬಬಲ್ ಶಾಟ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ವರ್ಕಿಂಗ್ ಆಫ್ ಬಬಲ್ ಶಾಟ್. ಕ್ವಶನ್ ನಂಬರ್ 26 ವಾಟ್ ಈಸ್ ಸರ್ಚಿಂಗ್ ಮೆನ್ಷನ್ ದಿ ಟೈಪ್ಸ್ ಆಫ್ ಸರ್ಚಿಂಗ್ ಟೆಕ್ನಿಕ್ಸ್. ಕ್ವಶನ್ ನಂಬರ್ 27 ಡಿಫೈನ್ ಪ್ರೈಮರಿ ಕೀ ಆ್ಯಂಡ್ ಕ್ಯಾಂಡಿಡೇಟ್ ಕೀ. ಇಲ್ಲಿಗೆ ಪಾರ್ಟ್ ಬಿ ಕೂಡ ಮುಕ್ತಾಯ ಆಯಿತು. ಪಾರ್ಟ್ ಸಿ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಪಯಣ ಆನ್ಸರ್ ಎನಿ 4 ಕ್ವಶನ್ಸ್ ಅಂತ ಇದೆ. ಈಚ್ ಕ್ಯಾರೀಸ್ 3 ಮಾರ್ಕ್ಸ್ ಅಂತ. ಡಿಫ್ರೆನ್ಸ್ ಬಿಟ್ವೀನ್ ದಿ ಮ್ಯಾನ್ಯುವಲ್ ಡಾಟಾ ಸ್ಟೋರೇಜ್ ಆ್ಯಂಡ್ ಕಂಪ್ಯೂಟರೈಸ್ಡ್ ಡಾಟಾ ಸ್ಟೋರೇಜ್ ಅಂತ. ಕ್ವಶನ್ ನಂಬರ್ 29 ರೈಟ್ ಆ್ಯನ್ ಅಲ್ಗೋರಿದಮ್ ಟು ಶಾರ್ಟ್ ದಿ ಎಲಿಮೆಂಟ್ಸ್ ಯೂಸಿಂಗ್ ಇನ್ಸರ್ಷನ್ ಸಾರ್ಟ್ ಅಂತ. ಕ್ವಶನ್ ನಂಬರ್ 30 ಎಕ್ಸ್ಪ್ಲೇನ್ ಅಸರ್ಟ್ ಸ್ಟೇಟ್ಮೆಂಟ್ ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್. ಕ್ವಶನ್ ನಂಬರ್ 31 ಎಕ್ಸ್ಪ್ಲೇನ್ ರೈಟ್ ಬ್ರಾಕೆಟ್ ಆ್ಯಂಡ್ ರೈಟ್ ಲೈನ್ಸ್ ಬ್ರಾಕೆಟಲ್ಲಿ ಏನಿದು ಏನು ಸರ್ ಮೆಥಡ್ಸ್ ವಿತ್ ಸೂಟಬಲ್ ಎಕ್ಸಾಂಪಲ್ಸ್ ಇದೆ. ಕ್ವಶನ್ ನಂಬರ್ 32 ವಾಟ್ ಈಸ್ ಬೈನರಿ ಸರ್ಚಿಂಗ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ವರ್ಕಿಂಗ್. ಏನರಪ್ಪ ಇದು ಮೆಕ್ಯಾನಿಸಮಾ ಇರಬೇಕು ನೋಡಿ ಆಯಿತಾ. ಕ್ವಶನ್ ನಂಬರ್ 33 ಹೌ ಈಸ್ ಕ್ಯೂ ಡಾಟಾ ಟೈಪ್ ಡಿಫ್ರೆಂಟ್ ಫ್ರಮ್ ಚೆಕ್ ಡಾಟಾ ಟೈಪ್ ಇರಬೇಕು ಆಯಿತಾ ಕ್ವಶನ್ನು. ಕ್ವಶನ್ ನಂಬರ್ 34 ಬ್ರೀಫ್ಲಿ ಎಕ್ಸ್ಪ್ಲೇನ್ ಆಪ್ರೇಷನಲ್ ಪರ್ಫಾರ್ಮ್ಡ್ ಆನ್ ಸ್ಟ್ಯಾಕ್. ಪಾರ್ಟ್ ಡಿನಲ್ಲಿದ್ದೀವಿ ಮಕ್ಕಳೇ. ಆನ್ಸರ್ ಎನಿ 4 ಅಂತ ಇದೆ ನೋಡವ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ರೀಡ್ ದೀಸ್ ಥಿಂಗ್ಸ್. ರೈಟ್ ಆ್ಯನ್ ಆಲ್ಗೋರಿದಮ್ ಫಾರ್ ಬೈನರಿ ಸರ್ಚ್ ಮೆಥಡ್. ಕ್ವಶನ್ ನಂಬರ್ 36 ಎಕ್ಸ್ಪ್ಲೇನ್ ದಿ ವೇರಿಯಸ್ ಆಪ್ರೇಷನ್ ಪರ್ಫಾರ್ಮ್ಡ್ ಆನ್ ಕ್ಯೂ. ಕ್ವಶನ್ ನಂಬರ್ 37 ಓದಿದವರು ಗ್ರೇಟ್ ಅವ್ರು ಯಾರೋ ಆಯಿತಾ. ಕ್ವಶನ್ ನಂಬರ್ 38 ಎಕ್ಸ್ಪ್ಲೇನ್ ದಿ ಫಾಲೋಯಿಂಗ್ ಟರ್ಮ್ಸ್ ಇನ್ ದಿ ಕಂಟೆಸ್ಟ್ ಆಫ್. ತಮ್ಮ ಜೇಬಲ್ಲಿ ಇಟ್ಕೊಂಡು ವಾಷಿಂಗ್ ಮಿಷಿನಿಗೆ ಹಾಕ್ಬಿಟ್ಟಿದ್ದಾರೆ ಕಣ್ರ ಕ್ವಶನ್ ಪೇಪರ್ ಇದ್ದು ಏನೋ ಒಟ್ಟು ಕೊಟ್ಟಿದ್ದವ್ರೆ. ಎಕ್ಸ್ಪ್ಲೇನ್ ದಿ ಲಿಮಿಟೇಷನ್ ಆಫ್ ಫೈಲ್ ಸಿಸ್ಟಮ್ ಇದೆ. ರೈಟ್ ದಿ ಸಿಸ್ಟಮ್ಸ್ ಆಫ್ ಫಾಲೋಯಿಂಗ್ ಮೆಥಡ್ಸ್ ಓಪನ್ನು ರೀಡು ರೈಟು ಸೀಕ್ ಡಂಪ್ಟಾ ಏನೋ ಇದೆ ನೋಡಿ. ಕನ್ಸಿಡರ್ಡ್ ಶಾರ್ಟೆಡ್ ಲೀಸ್ಟ್ ಏನೋಪ್ಪ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಪಾರ್ಟ್ ಇ ಕಾಣ್ತಾ ಇದೆ ಸ್ವಲ್ಪ. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಟೆಕ್ಸ್ಟ್ ಫೈಲ್ ಆ್ಯಂಡ್ ದ ಬೈನರಿ ಫೈಲ್ ಅಂತ ಇದೆ 2 ಮಾರ್ಕ್ಸಿಗೆ. ಬ್ರೀಫ್ಲಿ ಫೈನಲಿ ಏನಿದೆ ಎಕ್ಸ್ಪ್ಲೇನ್ ಫೈನಲಿ ಕ್ಲಾಸ್ ಆಯಿತಾ. ಡಿಫೈನ್ ಮೀನ್ ಮೀಡಿಯನ್ ಮೋಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ರೇಂಜ್ ಎಕ್ಸೆಟ್ರಾ. ರೈಟ್ ಆ್ಯನ್ ಆಲ್ಗೋರಿದಮ್ ಆನ್ ಬಬಲ್ ಶಾರ್ಟ್ ಅಂತ ಇದೆ. ರೈಟ್ ಟು ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಲೀನಿಯರ್ ಸರ್ಚ್ ಆ್ಯಂಡ್ ಬೈನರಿ ಸರ್ಚ್. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ದೊಡ್ಡ ಸಾಹಸ ಮಾಡ್ದಂಗೆ ಆಯ್ತಪ್ಪ. ಎನಿಹೌ ಕಮೆಂಟ್ ಮುಖಾಂತರ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ದಯವಿಟ್ಟು ತಿಳಿಸಿ. ಹಾಗೂ ಕ್ವಶನ್ ಪೇಪರ್ ಕಾಣ್ತೋ ಇಲ್ಲೋ ಅಂತ, ಯಾಕಂದ್ರೆ ನನಗೆ ಕಾಣ್ತಾ ಇಲ್ಲ ಚಶ್ಮಾ ಹಾಕೊಂಡದು ಪ್ರೋಗ್ರೆಸಿವ್ ಲೆನ್ಸ್ ನಂದು, ಹಾಗಾಗಿ ಸ್ವಲ್ಪ ಓದ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಧನ್ಯವಾದಗಳು. ದಯವಿಟ್ಟು ಕಮೆಂಟ್ ಮುಖಾಂತರ ಇದರ ಕೀ ಆನ್ಸರ್ಗಳನ್ನು ನಮಗೆ ಕಳಿಸಿಕೊಡಿ 1 to 20. ಧನ್ಯವಾದಗಳು.